ಸೊ ಹಂಗೆ ಇವತ್ತು ಜಗತ್ತು ಬಹಳ ಬದಲಾವಣೆ ಇದೆ. ಅಂತ ಸಂದರ್ಭದಲ್ಲಿ ನಮ್ಮ ಹುಡುಗರುಗಳನ್ನ ಕರ್ಸ್ಬಿಟ್ಟು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಎಲ್ಲ ತಂದೆ ತಾಯಿರ ಮುಂದೆ ಹೇಳಿದ್ರಲ್ಲ, ನಿಮ್ಗೆಲ್ಲ ಎಷ್ಟು ಸಂತೋಷ ಆಗಿರ್ಬೇಕು. ನಮ್ಮ ಹುಡುಗರು ನಮ್ಮ ಸಂಸ್ಕೃತಿನ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ ಅಂತ ಎಷ್ಟು ನಿಮ್ಗೆ ಸಂತೋಷ ಆಗಿದೆ. ನನಗಂತೂ ಬಹಳ ಸಂತೋಷ ಆಯ್ತು. ಯಾಕೆ ನಮ್ಮ ಧರ್ಮ, ಯಾರು ನಿಮ್ಮ ಧರ್ಮನ ಬಿಟ್ಟು ಹೋಗಿ ಅಂತ ಯಾರು ಹೇಳುದಿಲ್ಲ, ನಿಮ್ಮ ಜಾತಿನೂ ಬಿಡು ಅಂತ ಯಾರು ಹೇಳುದಿಲ್ಲ. ನಾವು ಯಾವುದೇ ಧರ್ಮದಲ್ಲಿ ಹುಟ್ಟಿರ್ಲಿ, ಯಾವುದೇ ಜಾತಿ, ನಮ್ಮ ಧರ್ಮನ ನಾವು ಕಾಪಾಡ್ಬೇಕು. ಯಾವುದೇ ಜಾತಿ ಇರಲಿ, ಆದ್ರೆ ಎಲ್ಲರೂ ನಾವು ಪ್ರೀತಿ ಮಾಡ್ಬೇಕಷ್ಟೇ. ರಕ್ತ ಎಲ್ಲರದು ಕೆಂಪೆ, ಅವ್ನು ಇಂಗ್ಲೀಷಲ್ಲಿ ಇರೋನಿರ್ಲಿ, ಇಲ್ಲ ಕಪ್ಗೋನಿರ್ಲಿ, ಇಲ್ಲ ನಾವಿರ್ಲಿ, ಇಂಡಿಯನ್ಸ್ ಇರ್ಲಿ, ನಮ್ದೆಲ್ಲ ಇದೆ. ಇಲ್ಲ ಕಣ್ಣಲ್ಲಿ ನೀರು ಬಂದ ತಕ್ಷಣ ನೀರು ಬಂತು, ಅದು ನೋಡಿದ್ರೆ ಅದು ಉಪ್ಪೆ. ಎಲ್ಲರ ಕಣ್ಣಲ್ಲಿರೋ ಉಪ್ಪೆ, ಅದು ಬೆವರು ಉಪ್ಪೆ. ಹಂಗೆ ಬಣ್ಣಗಳಲ್ಲಿ ನಮ್ಮಲ್ಲಿ ಬದಲಾವಣೆ ಇದ್ರು ಕೂಡ, ನಮ್ಮ ಆಚಾರ ವಿಚಾರಗಳ ಬದಲಾವಣೆ ಇದ್ರು ಕೂಡ, ಆದರೆ ನಮ್ಮಲ್ಲೆಲ್ಲ ಮಾನವೀಯತೆ ಏನು ಒಂದಿದೆ, ಮನುಷ್ಯ ಅಂತ ಅನ್ಸ್ಕೊಂಡ್ಮೇಲೆ ನಮ್ಮಲ್ಲಿ ಗುಣಗಳನ್ನ ಬದಲಾವಣೆ ಮಾಡ್ಲಿಕ್ಕೆ ಕಷ್ಟ. ಆದ್ರೆ ನಾವು ಯಾವ ರೀತಿ ಚಿಂತನೆ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ಬಹಳ ಮುಖ್ಯ. ಇವತ್ತು ನಾರಾಯಣ ಗುರುರವರ 161ನೇ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಅವರ ತತ್ವ, ಅವರ ಸಿದ್ಧಾಂತ, ಅವರ ನೀತಿಗೆ ನಾವು ಅಳವಡಿಸ್ಕೊಡ್ಬೇಕು. ನಾವು ಮನುಷ್ಯತ್ವವನ್ನ, ಕೊನೆಗೆ ಪ್ರಾಣಿಗಳನ್ನ ಆಗಿದ್ದಂಥವ್ರು ನಾವು ಮನುಷ್ಯರಾಗಿದ್ದೇವೆ, ಆ ಮನುಷ್ಯತ್ವವನ್ನು ಉಳಿಸ್ಕೊಳ್ಬೇಕು. ಮನುಷ್ಯತ್ವ ಇಲ್ಲಿ ಬಹಳ ಮುಖ್ಯ ಅಂತೇಳಿ ಈ ಸಂದರ್ಭದಲ್ಲಿ ಆ ಮನುಷ್ಯತ್ವದ ಗುಣಗಳು ಅವ್ರು ಯಾವ ರೀತಿ ಈ ದೇಶಕ್ಕೆ ಈ ಧರ್ಮವನ್ನ ಸಾಧನೆ ಮಾಡಿ ನಾವೆಲ್ಲ ಒಗ್ಗಟ್ಟು, ನಾವೆಲ್ಲ ಮಾನವೀಯರು ಒಟ್ಟು ಒಂದಾಗಿ ಹೋಗ್ಬೇಕು, ಒಂದು ಸಮಾಜವಾಗಿ ಹೋಗ್ಬೇಕು, ಒಂದು ಜಾತಿಯಾಗಿ ಹೋಗ್ಬೇಕು ಅಂತೇಳಿ ಅವ್ರು ಏನು ಸಾರಿದ್ರು ಅದನ್ನ ಕಲೀಲಿಕ್ಕೆ ಇವತ್ತು ನಾವೆಲ್ಲ ಪ್ರಯತ್ನವನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ. ನಿಮ್ಮ ಸಮಾಜ ನೀವೇನು ಯಾರಿಗೇನೇನು ಕಡಿಮೆ ಏನಿಲ್ಲ, ರಾಜಕೀಯವಾಗೂ ನಾವೇನು ಕಡಿಮೆ, ನೀವೇನು ಕಡಿಮೆ ಇಲ್ಲ, ಆರ್ಥಿಕವಾದ ಕಡಿಮೆ ಇಲ್ಲ, ಶ್ರಮದಲ್ಲೂ ಇಲ್ಲ, ದುಡಿಮೆಲೂ ಇಲ್ಲ. ಕ್ಷತ್ರಿಯರ ಜೀವನವನ್ನ ಕಾಪಾಡ್ಕೊಂಡು ಬಂದಿದ್ದೀರಿ ಮೊದಲಿಂದ ಕೂಡ. ಎಲ್ಲ ಸಂದರ್ಭದಲ್ಲಿ ನಿಮ್ಮದೇ ಆದಂತ ಇದೆ. ಆದ್ರಿಂದ ನಾನು ಇವತ್ತು ಮುಖ್ಯವಾಗಿ ಇವತ್ತು ಇಲ್ಲಿಗೆ ಬಂದಿದ್ದು, ನಿಮ್ಮ ಶಲ್ಯ ವೇದಕುಮಾರ್ ಶಲ್ಯ ಹೂನಾರ ಹಾಸ್ಕೊಳ್ಳಿಕ್ಕೆ ನಾನು ಇಲ್ಲಿಗೆ ಬರಲಿಲ್ಲ. ಈ ಬಿಲ್ಲವ ಸಮಾಜ ಜೊತೆಯಲ್ಲಿ ಇಡೀ ರಾಜ್ಯದ ಉದ್ದಗಲಕ್ಕೂ DK ಶಿವಕುಮಾರ್ ಇದ್ದಾನೆ ಅಂತ ಹೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮ ಜೊತೆಯಲ್ಲಿ ನಾನು ಇದ್ದೇನೆ. ನಿಮ್ಮ ಕಷ್ಟಕ್ಕೆ, ನಿಮ್ಮ ಸುಖಕ್ಕೆ, ನಿಮ್ಮ ಅಭಿವೃದ್ಧಿಗೆ, ನಿಮ್ಮ ವಿಚಾರಕ್ಕೆ, ನಿಮ್ಮ ಚಿಂತೆಗೆ, ನಿಮ್ಮ ರಾಜಕೀಯಕ್ಕೆ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಎಲ್ಲ ವಿಚಾರಕ್ಕೂ ಕೂಡ ನಿಮ್ಮ ಜೊತೆಯಲ್ಲಿ ಇದ್ದೇನೆ. ಅನೇಕ ತಮ್ಮ ಸಮಾಜದ ನಾಯಕರುಗಳು ಬಲ್ಲವರಾಗಿದ್ದಾರೆ, ಪ್ರೀತಿಗೆ ಬಹಳ ಪಾತ್ರರಾಗಿದ್ದಾರೆ. ಸೊ ಯಾವಾಗಲೂ ಕೂಡ ಒಗ್ಗಟ್ಟಿನಿಂದ ಕೆಲಸವನ್ನ ಮಾಡ್ಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಾನು ಒಬ್ಬ ನಿಮ್ಮವನು ಇದ್ದೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅನೇಕ ವಿಚಾರಗಳನ್ನ